ನಾನು ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದಿದ್ದು. ಇಷ್ಟು ವರ್ಷದ ಮತದಾನದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ಇಷ್ಟು ಜಾಸ್ತಿ ಮತದಾನ ಮಾಡಿರೋದು ಬಹಳ ಸಂತೋಷ. ಯಾಕೆಂತಂದರೆ ದೇಶದಲ್ಲಿ ಜಾಗೃತಿ ಆಗಿದೆ ಅನ್ನೋದ್ರ ಸಂಕೇತ ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಮತದಾರರು ಮಾಡಿರೋದು. ಇದು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾ ಇರೋಂಥ ಜನ ಅತಿ ಹೆಚ್ಚು ಜಾಸ್ತಿ ಇದ್ದಾರೆ, ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು, JDSನಿಂದ ಕುಮಾರಸ್ವಾಮಿಯವರು, ರೇವಣ್ಣವರು ಎಲ್ಲರೂ ಬಂದು ಹೋಗಲಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಕನಕಪುರದಿಂದ ಮತ್ತು ಹೊಳೆ ನರಸೀಪುರದಿಂದ ಅನೇಕ ವ್ಯಕ್ತಿಗಳನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಜಾತಿ ರಾಜಕಾರಣವನ್ನು, ಹಣದ ರಾಜಕಾರಣವನ್ನು ಮಾಡಿರೋದು ನಿಜಕ್ಕೂ ತುಂಬ ನಾಚಿಕೆಗೇಡಿನ ಸಂಗತಿ. ಆದರೆ ಹಣಕ್ಕೆ, ಜಾತಿಗೆ ಯಾವ ಕಾರಣಕ್ಕೂ ಬಗ್ಗಲ್ಲ ಅನ್ನೋಂಥ ಅಂಶ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಂಡಿದ್ದೇವೆ. ವಿಶೇಷವಾಗಿ ಒಕ್ಕಲಿಗರು ಮತ್ತು ಈಡಿಗರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಕಾಂಗ್ರೆಸ್ಸು ಮತ್ತು JDSನ ಪ್ರಮುಖ ನಾಯಕರು ಶಿವಮೊಗ್ಗಕ್ಕೆ ಬಂದಿದ್ದು. ಆದರೆ ಒಕ್ಕಲಿಗರಾಗಲಿ ಈಡಿಗರಾಗಲಿ ಹಿಂದುತ್ವವನ್ನು ಎಂದೂ ಬಿಟ್ಟೋಗಿಲ್ಲ. ನರೇಂದ್ರ ಮೋದಿಯ ಭಾರತೀಯ ವಿಚಾರವನ್ನು ಯಾವತ್ತೂ ಬೆಂಬಲ ಕೊಟ್ಕೊಂತ ಬಂದಿದ್ದಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಾಕ್ಷಿ. ಇವತ್ತು ತುಂಬ ಸಂತೋಷ. ಅತಿ ಹೆಚ್ಚು ಮತದಾನ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಈಗಾಗಲೇ 35%ಗೂ ಹೆಚ್ಚಿಗೆ ಜಾಸ್ತಿ ಆಗಿದೆ ಅಂತ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ಈ ಬಾರಿ ಕನಿಷ್ಠ 70ಕ್ಕೂ ಹೆಚ್ಚಿಗೆ ಶೇಕಡದಿಂದ ನಾವು ಇಲ್ಲಿ ಮತದಾನ ಆಗತ್ತೆ ನಂಬಿಕೆ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 62% ಮತದಾನ ಆದಾಗ 46,000 ಓಟಿನ ಲೀಡಿನಿಂದ ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಚುನಾವಣೆ ನಾವು ಗೆದ್ದಿದ್ವಿ. ಈ ಬಾರಿ ನನಗನ್ಸುತ್ತೆ 50,000ಕ್ಕೂ ಹೆಚ್ಚಿಗೆ ಲೀಡ್ ಶಿವಮೊಗ್ಗ ವಿಧಾನಸಭಾ ಒಂದರಲ್ಲೇ ಬರಬಹುದು ಅನ್ನೋ ನಂಬಿಕೆ ನನಗಿದೆ. ಅತಿ ಹೆಚ್ಚು ಅಂತರದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘಣ್ಣ ಅವ್ರು ಗೆಲ್ತಾರೆ. ಇಲ್ಲಿ ಅನೇಕರು ಹೇಳ್ತಾರೆ ರೇವಣ್ಣ ದುಡ್ಡು ಹಂಚಿದ್ದಾರೆ ಅಂತ. ರೇವಣ್ಣನ ನೋಟು, ರಾಘಣ್ಣನ ಓಟು, ಈ ಮಾತನ್ನು ಎಲ್ಲರೂ ಮಾತಾಡ್ತಾರೆ ಕೇಳಿದ್ದೀನಿ ನಾನು. ರೇವಣ್ಣನ ನೋಟ್ ಇಲ್ಲಿ ನಡೆಯಲ್ಲ, ರಾಘಣ್ಣನ ಓಟು ಇಡೀ ಕ್ಷೇತ್ರದ ಜನ ಕೊಡ್ತಾ ಇದ್ದಾರೆ. ಅತಿ ಹೆಚ್ಚು ಅಂತರದಿಂದ ರಾಘಣ್ಣ ಗೆಲ್ತಾರೆ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅನ್ನೋದ್ರ ತುಂಬ ಸಂತೋಷದಿಂದ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಿವಮೊಗ್ಗಕ್ಕೆ ಸಿದ್ದರಾಮಯ್ಯ ಯಾಕೆ ಪ್ರಚಾರಕ್ಕೆ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತು, ಚಾಮುಂಡೇಶ್ವರಿ 36,000 ಓಟಲ್ಲಿ ಅವರು ಸೋತಿದ್ದಾರೆ, 46,000 ಓಟು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ನಾನು ಗೆದ್ದಿದ್ದೀನಿ. ಅದು ಗೊತ್ತಾದ ನಂತರ ಇನ್ನು ಬಂದು ಮತ್ತೆ ಮುಖಭಂಗ ಮಾಡ್ಕೊಳೋದು ಬೇಡ ಅಂತ ಸಿದ್ದರಾಮಯ್ಯರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದಿಲ್ಲ. ಕುಮಾರಸ್ವಾಮಿ ಅವರು ಭದ್ರಾವತಿನಲ್ಲೂ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿ ರೋಡ್ ಶೋನೇ ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲ, ಅದಕ್ಕೇನೆ ಈಗ ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪನವ್ರ ಕಾಟ ಬಹಳ ಜಾಸ್ತಿ ಇತ್ತು. ನಾನು ಹೆಂಗೆ ಕಳೆದ ಬಾರಿ ಸೋತಂಗೆ ಮತ್ತೆ ಸೋಲ್ತೇನೆ, ಕುಮಾರಸ್ವಾಮಿ ಬರಬೇಕು, DK ಶಿವಕುಮಾರ್ ಬರಬೇಕು, ಸಿದ್ದರಾಮಯ್ಯ ಬರಬೇಕು ಅಂತ ಅಂದ್ಕೊಂಡು ಹೋಗಿ ಬಹಳ ಪೀಡಿಸಿದ್ದಕ್ಕೋಸ್ಕರ ಒಪ್ಪಿಕೊಂಡಿದ್ದರು. ಆದರೆ ಭದ್ರಾವತಿಯಲ್ಲಿ ಕುಮಾರಸ್ವಾಮಿ ಅವರು ರೋಡ್ ಶೋ ಕ್ಯಾನ್ಸಲ್ ಆಯಿತು, ಸಿದ್ದರಾಮಯ್ಯನವ್ರ ಭಾಷಣ ಕ್ಯಾನ್ಸಲ್ ಆಯಿತು. ಇವರೆಲ್ಲ ಅರ್ಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಾಘವೇಂದ್ರ ಗೆಲ್ತಾರೆ ಮತ್ತು ಇಡೀ ಕ್ಷೇತ್ರದಲ್ಲಿ ಮೋದಿ 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 ಅನ್ನೋಂಥ ಒಂದು ಹವಾ ಇರೋಂಥ ಈ ಸಂದರ್ಭದಲ್ಲಿ ಯಾವ ದುಡ್ಡು ನಡೆಯಲ್ಲ, ಯಾವ ಜಾತಿನೂ ನಡೆಯಲ್ಲ. ಲೋಕಸಭಾ ಕ್ಷೇತ್ರದ ಜನ, ಶಿವಮೊಗ್ಗ ಜನ ಭಾರತದ ಉನ್ನತಿಗೆ ಮೋದಿ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ಎಲ್ಲರೂ ಬೆಂಬಲ ಕೊಡ್ತಾ ಇರೋದು ಕಾಣ್ತಾ ಇದ್ದೀವಿ.